ಎಲ್ಲ ಪೋಷಕರಿಗೂ ನಮಸ್ಕಾರ. ಇದೇ ಏಪ್ರಿಲ್ 26ನೇ ತಾರೀಕು ಮಹಾವತಾರ್ ಫೌಂಡೇಶನ್ ಬೆಂಗಳೂರಿನಲ್ಲಿ ಒಂದು ದಿವಸದ ವಿದ್ಯಾರ್ಥಿಗಳಿಗಾಗಿ ಸರಳ ಅಧ್ಯಯನ ತಂತ್ರಗಳು ಹಾಗೂ ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯ ಚಿಕಿತ್ಸಾ ಪರಿಚಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಎಲ್ಲರೂ ಅದರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಿಮಗೆಲ್ರಿಗೂ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಅವರ ಶೈಕ್ಷಣಿಕ ಪ್ರಗತಿ ಬಗ್ಗೆ ಚಿಂತೆ ಆಗಿರಬಹುದು. ಶಾಲೆಗೆ ಹೋಗ್ತಾ ಇರೋ ಮಕ್ಕಳು ಶಾಲೆಯಲ್ಲಿ ಮಾತ್ರ ಪಾಠಗಳನ್ನು ಕೇಳಿಸ್ಕೊಂಡ್ರೆ ಸಾಲಲ್ಲ. 50% ಶಾಲೆಯಲ್ಲಿ ಕಲಿಬಹುದಾದರೂ ಪೂರ್ಣ ಕಲಿಕೆ ಆಗಬೇಕು ಅಂದರೆ ಮಕ್ಕಳು ತಾವೇ ಸ್ವಂತವಾಗಿ ಮನೆಯಲ್ಲಿ ಅಧ್ಯಯನವನ್ನು ಮಾಡಬೇಕಿರುತ್ತೆ. ಆ ಸೆಲ್ಫ್ ಸ್ಟಡಿಯಲ್ಲಿ ಸರಿಯಾದ ತಂತ್ರಗಳನ್ನು ಬಳಸದೇ ಇದ್ದರೆ ಪಾಠಗಳ ಅರ್ಥ ಆಗಲ್ಲ. ಅರ್ಥವಾಗದೇ ಇರೋದು ನೆನಪಿನಲ್ಲೂ ಉಳಿಯಲ್ಲ. ಕಲಿಬೇಕಾಗಿರೋ ವಿದ್ಯಾರ್ಥಿಗಳಲ್ಲೂ ಸರಿಯಾದ ಸೂಕ್ತವಾದ ಗುಣಲಕ್ಷಣಗಳಿರಬೇಕು, ಇಲ್ಲದೇ ಇದ್ದರೆ ಬೆಳೆಸ್ಕೊಳ್ಬೇಕು. ಪೋಷಕರ ಮಾರ್ಗದರ್ಶನ, ಪ್ರೋತ್ಸಾಹ ಮತ್ತು ಸಹಕಾರನೂ ಇರಬೇಕು. ವಿದ್ಯಾರ್ಥಿಗಳ ಶತ್ರುಗಳು ಯಾರು ಅನ್ನೋದನ್ನು ಗುರುತಿಸಿ ಬಡಿದೋಡಿಸ್ಬೇಕು. ಮಹಾವತಾರ್ ಫೌಂಡೇಶನ್ ಆಯೋಜಿಸಿರೋ ಬೆಳಗಿನ ಅರ್ಧ ದಿನದ ವಿದ್ಯಾರ್ಥಿಗಳ ಸ್ಟಡಿ ಟೆಕ್ನಿಕ್ ಶಿಬಿರದಲ್ಲಿ ಮೈಸೂರಿನವಳಾದ ನಾನು ಜಿ ಮನೋರಮಾ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ದಿನಾಂಕ ಇದೇ ಏಪ್ರಿಲ್ 26ನೇ ತಾರೀಕು ಭಾನುವಾರ 7ನೇ ತರಗತಿಯಿಂದ 10ನೇ ತರಗತಿಯಲ್ಲಿರುವವರು ವಿದ್ಯಾರ್ಥಿಗಳು ಕ್ಲಾಸ್ ರೂಮ್ನಲ್ಲಿ ಕಲಿಬಹುದಾದಂಥ 4 ತಂತ್ರಗಳನ್ನು, ಸೆಲ್ಫ್ ಸ್ಟಡಿಯಲ್ಲಿ ಬಳಸಬಹುದಾದಂಥ 10 ತಂತ್ರಗಳನ್ನು, ಕಂಬೈನ್ ಸ್ಟಡಿಯಲ್ಲಿ ಬಳಸಬಹುದಾದಂಥ 3 ತಂತ್ರಗಳ ಜೊತೆಗೆ 6 ಅತಿ ಉಪಯುಕ್ತ ಪ್ರಭಾವಿ 6 ಆಧ್ಯಾತ್ಮಿಕ ತಂತ್ರಗಳನ್ನು ಕಲಿಸ್ಕೊಡ್ತಾ ಇದ್ದೀನಿ. ಆಧ್ಯಾತ್ಮಿಕ ಅಂದ ತಕ್ಷಣ ಪೇರೆಂಟ್ಸು ಗಾಬರಿ ಬೀಳಬೇಕಾಗಿಲ್ಲ. ಆಧ್ಯಾತ್ಮಿಕ ಅಂದಾಕ್ಷಣ ಮಕ್ಕಳು ಸನ್ಯಾಸಿಗಳಾಗಲ್ಲ, ವಿದ್ಯಾಭ್ಯಾಸ ತ್ಯಜಿಸೋಲ್ಲ. ಅವರು ನಿಮ್ಮ ಮಕ್ಕಳಾಗೇ ಇರ್ತಾರೆ. ಇನ್ನೂ ಉತ್ತಮ ಗುಣವಂತರಾಗಿ, ಬುದ್ಧಿವಂತರಾಗಿ ಅವರ ಜೀವನದ ಗುರಿ ಸಾಧಿಸುವಲ್ಲಿ ಯಶಸ್ವಿಯಾಗ್ತಾರೆ. ವಿದ್ಯಾರ್ಥಿಗಳಲ್ಲಿರೋ ವ್ಯಕ್ತಿತ್ವದ ಹಾಗೂ ಕಲಿಕಾ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಳ್ಬಹುದು ಅನ್ನೋದು ಮಾತ್ರವಲ್ಲದೆ ಅವರ ಮೆದುಳು ಚುರುಕುಗೊಂಡು ಕ್ರಿಯಾತ್ಮಕವಾಗಿ ನೆನಪಿನ ಶಕ್ತಿನ ವೃದ್ಧಿಸ್ಕೊಳ್ಬಹುದಾಗಿದೆ. ಅವರಲ್ಲಿರೋ ಶಕ್ತಿ ಚೈತನ್ಯದ ನ್ಯೂನ್ಯತೆಗಳು, ನಕಾರಾತ್ಮಕ ಚಿಂತನೆಗಳು, ಆಲಸ್ಯ, ಜಡತ್ವ, ಮುಂದೂಡುವಿಕೆ, ಚಂಚಲತೆಗಳು ಕಡಿಮೆಯಾಗ್ತಾ ಅವರಲ್ಲಿ ಉತ್ಸಾಹ, ಉಲ್ಲಾಸ ವೃದ್ಧಿಯಾಗುತ್ತೆ. ಗುರಿ ನಿರ್ಧರಿಸಿ ಅರ್ಥಗರ್ಭಿತ ಶೈಕ್ಷಣಿಕ ಪ್ರಗತಿಯನ್ನು ಸಾಗಿಸ್ತಾ ಉತ್ತಮ ವ್ಯಕ್ತಿತ್ವವುಳ್ಳ ವ್ಯಕ್ತಿಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳೋಕ್ಕೂ, ಮರವು ಕಡಿಮೆ ಆಗೋಕ್ಕೂ, ಪರೀಕ್ಷಾ ಭಯ ನಿವಾರಣೆಗೂ ಬ್ರೆತ್ ಅವೇರ್ನೆಸ್ ಮೆಡಿಟೇಷನ್, ಆನಾಪಾನಸತಿ ಧ್ಯಾನ ಅತ್ಯುತ್ತಮ ಪರಿಹಾರ. ಶಿವಮೊಗ್ಗದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅವರ SSLC ರಿಸಲ್ಟ್ಸ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ 30%ಗಿಂತ ಕಡಿಮೆ ಫಲಿತಾಂಶ ಇದ್ದಂತಹ 53 ಶಾಲೆಗಳಲ್ಲಿ ನನಗೆ 7 ಶಾಲೆಗಳನ್ನು ವಹಿಸಿದ್ರು. ನಾನು ವಿದ್ಯಾರ್ಥಿಗಳಿಗೆ, ಅವರ ಪೋಷಕರಿಗೆ ಹಾಗೂ ಪ್ರತ್ಯೇಕವಾಗಿ ಶಾಲೆಯ ಶಿಕ್ಷಕರಿಗೆ ಒಂದೊಂದು ಸೆಷನ್ನಂತೆ ಒಂದೊಂದು ಶಾಲೆಯಲ್ಲಿ 3 ದಿನ ಹೋಗಿ ಉಪನ್ಯಾಸ ಕೊಟ್ಟೆ. ಆ ಎಲ್ಲ 7 ಶಾಲೆಗಳಲ್ಲಿ 75ಕ್ಕೂ ಹೆಚ್ಚು ಪ್ರತಿಶತ ಫಲಿತಾಂಶ ಬಂದ ಕಾರಣ ನನ್ನನ್ನು SSLC ಫಲಿತಾಂಶವನ್ನು ಉತ್ತಮಪಡಿಸಿದ ಸಂಪನ್ಮೂಲ ವ್ಯಕ್ತಿ ಅಂತ ಪರಿಗಣಿಸಿ ಸನ್ಮಾನ ಮಾಡಿದರು. ಶಿವಮೊಗ್ಗದ ಸ್ಪಂದನ ಟಿವಿಯಲ್ಲಿ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿರೋ 30 ಎಪಿಸೋಡ್ಗಳನ್ನು ಕೊಟ್ಟಿದ್ದೀನಿ. ಭದ್ರಾವತಿ ಹಾಗೂ ಮೈಸೂರು ಆಕಾಶವಾಣಿಯಲ್ಲಿ ಮಕ್ಕಳ ಮಂಟಪ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗಾಗಿ 16 ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದೀನಿ. ಶಿಬಿರದ ದಿನ ಯಾವ್ಯಾವ ಆಹಾರ ಕಲಿಕೆ ಮತ್ತು ನೆನಪಿಗೆ ಉಪಯುಕ್ತ, ಯಾವ್ಯಾವ ಆಹಾರ ಹಾನಿಕರ ಅನ್ನೋದನ್ನು ತಿಳಿಸ್ಕೊಡ್ಲಾಗುತ್ತೆ. ವಿಜ್ಞಾನ ವಿಷಯದಲ್ಲಿ ಕಲಿಬೇಕಾದಂಥ ಚಿತ್ರವೊಂದನ್ನು ಚಿತ್ರಿಸೋ ವಿಧಾನವನ್ನು ಕೂಡ ತೋರಿಸ್ಕೊಡೋಕ್ಕಾಗತ್ತೆ. ಅಂದು ಮಧ್ಯಾಹ್ನ ಆಧ್ಯಾತ್ಮಿಕ ತಜ್ಞರಿಂದ ಸ್ಪಿರಿಚುವಲ್ ಪೇರೆಂಟಿಂಗ್, ಆಧ್ಯಾತ್ಮಿಕವಾಗಿ ಮಕ್ಕಳ ಪಾಲನೆ ಪೋಷಣೆ ಹೇಗಿರಬೇಕು ಕುರಿತು ತಿಳಿಸೋ ಕಾರ್ಯಕ್ರಮದ ಜೊತೆಗೆ ಧ್ಯಾನ ಹಾಗೂ ತಜ್ಞ ವೈದ್ಯರಿಂದ ಸಮಗ್ರ ಸ್ವಾಸ್ಥ್ಯ ಚಿಕಿತ್ಸಾ ವಿಧಾನಗಳ ಕುರಿತು ಪರಿಚಯ ಕಾರ್ಯಕ್ರಮವನ್ನು ಮಹಾವತಾರ್ ಫೌಂಡೇಶನ್ ಸಂಸ್ಥೆ ಹಮ್ಮಿಕೊಂಡಿದೆ. ಈ ಒಂದು ದಿನದ ಕಾರ್ಯಾಗಾರದಲ್ಲಿ ಭಾಗವಹಿಸುವವರು ಮಹಾವತಾರ್ ಫೌಂಡೇಶನ್ ಸಂಸ್ಥೆಗೆ 9686618024ಗೆ ದೂರವಾಣಿ ಮೂಲಕ ನೋಂದಾಯಿಸೋಕ್ಕೆ ಕೋರ್ಕೋತಾ ಇದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಭಾಗವಹಿಸಲಿ ಅಂತ ಅಪೇಕ್ಷಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು.